ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ವೀರು ಶ್ರಾವಣಿಗೆ ಕಾಲ್ ಮಾಡ್ತಾರೆ. ಆಗ ಶ್ರಾವಣಿ ಕಾಲನ್ನು ಪಿಕ್ ಮಾಡಿ ಅಪ್ಪ ಹೇಳಿ ಅಪ್ಪ ಅಂತ ಹೇಳ್ತಾಳೆ. ಆಗ ವೀರು ನೋಡಮ್ಮ, ಇವತ್ತು ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಇದೆ. ನಿಮ್ಮದು ಹೇಗೋ ಹನಿಮೂನು ಕ್ಯಾನ್ಸಲ್ ಆಯ್ತಲ್ವಾ, ಮತ್ತೆ ಇನ್ನೊಮ್ಮೆ ಹೋಗಿ ಬರೋರಂತೆ, ಮತ್ತೆ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡ್ತೀವಿ. ಈಗ ರಿಜಿಸ್ಟ್ರೇಷನ್ ಕೆಲಸನ ಮುಗಿಸ್ಬಿಡೋಣ ಅಂತ ಹೇಳಿ ಶ್ರಾವಣಿಗೆ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅಪ್ಪ ಅದು ಅದು ಅಂತ ಯೋಚನೆಯನ್ನು ಮಾಡ್ತಿರ್ತಾಳೆ. ಆಗ ವೀರು ಯಾಕಮ್ಮ ಏನಾಯಿತು, ಯಾಕೆ ಇದನ್ನು ಸಹ ಸುಬ್ಬುಗೆ ಹೇಳ್ಬೇಕಾ ಅಂದಾಗ ಅಯ್ಯೋ ಅಪ್ಪ ಆ ಥರ ಏನಿಲ್ಲ ಅಂತ ಹೇಳ್ತಾರೆ. ಆಗ ವೀರು ಸರಿ ಸುಬ್ಬು ಕೈಲಿ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತ ಇತ್ತ ಶ್ರಾವಣಿಗೆ ಹೇಳ್ತಾರೆ. ಆಗ ಶ್ರಾವಣಿ ಸರಿ ಅಪ್ಪ ಆಯಿತು ಅಂತ ಹೇಳಿಬಿಟ್ಟು ಶ್ರಾವಣಿ ಸುಬ್ರಹ್ಮಣ್ಯ ಕೈಗೆ ಫೋನನ್ನು ಕೊಡ್ತಾಳೆ. ಇತ್ತ ಸುಬ್ರಹ್ಮಣ್ಯ ಫೋನನ್ನು ಇಸ್ಕೊಂಡು ಹಾಂ ಹೇಳಿ ಯಜಮಾನರೇ ಅಂತ ಸುಬ್ರಹ್ಮಣ್ಯ ಮಾತಾಡ್ತಾರೆ. ಆಗ ವೀರು ಸುಬ್ರಹ್ಮಣ್ಯ ಇವತ್ತು ರಿಜಿಸ್ಟ್ರೇಷನ್ ಇದೆ ಅತ್ತೆ, ಈ ಕೆಲಸ ಬೇಗ ಆಗಬೇಕು, ಹಾಗೆ ಬೇಗ ಎಲ್ಲ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅತ್ತೆಯವರು ಹೇಳಿದ್ದಾರೆ. ಹಾಗಾಗಿ ನೀನು ಮತ್ತು ಶ್ರಾವಣಿ ಇಬ್ಬರು ಕೂಡ ಬೇಗನೆ ರಿಜಿಸ್ಟ್ರೇಷನ್ ಆಫೀಸಿಗೆ ಬನ್ನಿ ಆಯಿತಾ ಅಂತ ಹೇಳಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯಗೆ ವೀರು ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಸರಿ ಯಜಮಾನ್ರೆ ಆಯಿತು, ನೀವು ಹೇಳ್ದಾಗೆ ಆಗಲಿ, ನೀವು ಹೇಳ್ದಾಗೆ ಮಾಡ್ತೀವಿ, ನಾನು ಮತ್ತು ಶ್ರಾವಣಿ ಅಮ್ಮವರು ಬೇಗ ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ವೀರು ಸರಿ ಆಯಿತು, ಲೇಟ್ ಮಾಡಬೇಡಿ, ತಡ ಮಾಡಿದಷ್ಟು ಕೆಲಸ ತಡ ಆಗುತ್ತೆ, ಆದಷ್ಟು ಬೇಗ ಬಂದರೆ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ನಾವೆಲ್ಲರೂ ಬರಬಹುದು. ಹಾಗಾಗಿ ಇಬ್ಬರು ಕೂಡ ಈಗಲೇ ಹೊರಡಿ, ಅತ್ತೆಯವರು ಈ ಕೆಲಸವನ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ವೀರು ಸುಬ್ರಹ್ಮಣ್ಯನಿಗೆ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಸರಿ ಆಯಿತು, ನಾನು ಮೇಡಮ್ನ ಕರ್ಕೊಂಡು ಬೇಗ ಬರ್ತೀನಿ ಯಜಮಾನ್ರೆ, ನೀವು ಹೇಳ್ದಾಗೆ ಆಗಲಿ, ನಾವು ಬೇಗ ಬರ್ತೀವಿ ಅಂತ ಹೇಳಿ ಈ ಕಡೆ ಸುಬ್ರಹ್ಮಣ್ಯ ಫೋನನ್ನು ಕಟ್ ಮಾಡ್ತಾರೆ. ಆಗ ಶ್ರಾವಣಿ ಅಲ್ಲ ಸುಬ್ರಹ್ಮಣ್ಯ, ನೀನು ಈಗ ಹೋಗೋಣ ಅಂತ ಏನೋ ಹೇಳಿದೆ, ಆದರೆ ಅಲ್ಲೋಗಿ ಏನಂತ ಹೇಳೋದು, ಈ ಮ್ಯಾರೇಜ್ ಸರ್ಟಿಫಿಕೇಟಿಗೆ ನೀನು ಸೈನೇ ಹಾಕಿಲ್ವಲ್ಲ ಸುಬ್ಬು ಅಂತ ಕೇಳಿದಾಗ ಆಗ ಸುಬ್ರಹ್ಮಣ್ಯ ನೋಡಿ ಮೇಡಮ್, ನಾನಂತೂ ಹೋಗಿ ಯಜಮಾನರ ಕಾಲಿಗೆ ಬಿದ್ದುಬಿಡ್ತೀನಿ. ಆಗ ಯಜಮಾನರು ಯಾಕೆ ಅಂತ ಕೇಳಿದಾಗ ನಾನು ಶ್ರಾವಣಿ ಮೇಡಮ್ ಅವರಿಗೆ ತಾಳಿ ಕಟ್ಟೇ ಇಲ್ಲ, ಹಾಗೆ ಶ್ರಾವಣಿ ಮೇಡಮ್ ಅವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿಲ್ಲ ಅಂತ ಹೇಳಿ ನಾನು ಯಜಮಾನರಿಗೆ ಹೇಳ್ತೀನಿ ಅಂತ ಸುಬ್ರಹ್ಮಣ್ಯ ಹೇಳ್ತಾನೆ. ಆಗ ಅಲ್ಲ ಸುಬ್ಬು, ನೀನು ಅಪ್ಪನಿಗೆ ಏನಾದರೂ ಸತ್ಯವನ್ನು ಹೇಳಿದ್ರೆ ಅವರು ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಳ್ತಾರೆ ಅಂತ ಅರಿವಾದರೂ ಇದೆಯಾ ನಿನಗೆ? ನೀನು ನಾವಿಬ್ಬರು ಪ್ರೀತಿಸಿಲ್ಲ, ಮದುವೆ ಆಗಿಲ್ಲ, ನಾಟಕ ಆಡ್ತಿದ್ದೀವಿ ಅಂತ ಹೇಳಿದ್ರೆ ಅವರು ಸುಮ್ಮನೆ ಇರ್ತಾರಾ, ಅವರು ನಂಬ್ತಾರಾ ಅಂತ ಶ್ರಾವಣಿ ಕೇಳ್ತಾಳೆ. ಆಗ ಸುಬ್ರಹ್ಮಣ್ಯ ಮೇಡಮ್, ಅವರು ಏನಾದರೂ ಮಾಡ್ಕೊಳ್ಳಿ, ಅವರು ಏನಾದರೂ ಅನ್ನಲಿ, ನಾನು ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆನ ಕೇಳಿ ಇದೆಲ್ಲ ಸುಳ್ಳು, ನಾವಿಬ್ಬರು ಸುಳ್ಳು ಹೇಳಿದ್ದೀವಿ ಅಂತ ಹೇಳಿಬಿಡ್ತೀನಿ, ನೀವು ಕೂಡ ನಾನಾದಮೇಲೆ ಬಂದುಬಿಟ್ಟು ನೀವು ಕೂಡ ಯಜಮಾನರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಮೇಡಮ್, ಆಗ ಎಲ್ಲರೂ ಕ್ಷಮಿಸ್ತಾರೆ ಅಂತ ಈ ಕಡೆ ಸುಬ್ರಹ್ಮಣ್ಯ ಶ್ರಾವಣಿಗೆ ಹೇಳ್ತಾನೆ. ಮೇಡಮ್, ನಾನು ಇವತ್ತು ಎಲ್ಲ ಸತ್ಯವನ್ನು ಹೇಳ್ತೀನಿ, ನಾನು ಯಜಮಾನರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅವರು ನನ್ನನ್ನು ನಂಬಿದ್ದಾರೆ, ಹಾಗೇನೆ ನಾನು ಕೂಡ ಅವರ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ, ಹಾಗೆ ನಾನು ನೀವು ಪ್ರೀತಿ ಮಾಡಿಲ್ಲ, ನಾವಿಬ್ಬರು ಮದುವೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ಅಂತ ಸುಬ್ರಹ್ಮಣ್ಯ ಶ್ರಾವಣಿಗೆ ಹೇಳ್ತಾನೆ. ಆಗ ಶ್ರಾವಣಿಗೆ ತುಂಬ ಭಯ ಆಗಿ ಅಯ್ಯೋ ದೇವರೇ, ಈ ಸುಬ್ಬು ಏನಾದರೂ ಮದುವೆ ಮಾಡ್ಕೊಂಡಿಲ್ಲ, ತಾಳಿ ಕಟ್ಟಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋದು, ಮತ್ತೆ ಆ ಮದನ್ಗೆ ಕೊಟ್ಟು ನನ್ನನ್ನು ಮದುವೆ ಮಾಡ್ತಾರೆ, ಈಗ ನಾವು ರಿಜಿಸ್ಟ್ರೇಷನ್ ಆಫೀಸಿಗೆ ಹೇಗೆ ಹೋಗೋದು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಈ ಕಡೆ ಶ್ರೀವಲ್ಲಿ ವಿಜಯಾಂಬಿಕಾಗೆ ಕಾಲ್ ಮಾಡ್ತಾಳೆ. ಹಲೋ ಮೇಡಮ್, ಎಲ್ಲರೂ ಬಂದ್ರಾ? ಏನು ಮಾಡ್ತಾ ಇದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ವಾ? ಇಲ್ಲಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಹೊರಟಾಯಿತು, ಇನ್ನು ಅವರು ಅಲ್ಲಿಗೆ ಬರೋದೊಂದೇ ಬಾಕಿ, ಅಲ್ಲಿ ಎಲ್ಲರೂ ಬಂದಿದ್ದಾರಾ ಅಂತ ವಿಜಯಾಂಬಿಕಾನ ಶ್ರೀವಲ್ಲಿ ಕೇಳ್ತಾಳೆ. ಆಗ ವಿಜಯಾಂಬಿಕಾ ಹೌದು, ಎಲ್ಲರೂ ಈಗ ಹೊರಟಿದ್ದಾರೆ ಮನೆಯಿಂದ, ನಾನು ಇಲ್ಲಿ ಮುಂಚೆನೇ ಬಂದಿದ್ದೀನಿ, ಹಾಗೆ ವೀರು ಹಾಗೆ ಸದಾನಂದ ಅಜ್ಜಿ ಎಲ್ಲರೂ ಬರ್ತಾ ಇದ್ದಾರೆ, ಇವತ್ತಂತೂ ಶ್ರಾವಣಿ ಸುಬ್ರಹ್ಮಣ್ಯ ಸಿಕ್ಕಾಕೊಂಡು ಹಿಂಸೆ ಪಡೋದಂತೂ ಗ್ಯಾರಂಟಿ, ಅವರ ಮದುವೆ ವಿಷಯ ಇವತ್ತು ಬಂಡವಾಳ ಬಯಲಾಗೇ ಆಗುತ್ತೆ ಅಂತ ವಿಜಯಾಂಬಿಕಾ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಆಟೋದಲ್ಲಿ ಬರ್ತಾರೆ. ಆಗ ಆಟೋದಲ್ಲಿ ಇಳಿಬೇಕಾದ್ರೆ ಮತ್ತೆ ಶ್ರಾವಣಿ ಸುಬ್ಬು
ಏನು ಮಾಡೋದು ಅಂತ ಹೇಳಿದಾಗ, ನೋಡಿ ಮೇಡಮ್, ನಾನು ಹೇಳಿದ್ದನ್ನೇ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳೋದಿಲ್ಲ. ನಾನು ಯಜಮಾನರಿಗೆ ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತ ಸುಬ್ಬು ಹೇಳ್ತಾನೆ. ನಂತರ ವಿಜಯಾಂಬಿಕಾ ಶ್ರೀವಲ್ಲಿ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಹಾಂ, ಈಗ ಶ್ರಾವಣಿ ಸುಬ್ರಹ್ಮಣ್ಯ ಬಂದರು, ಇನ್ನು ನಮ್ಮ ಮನೆಯವರು ಬರಬೇಕಷ್ಟೇನೆ. ವೀರು ಮತ್ತು ಅಜ್ಜಿ ಬಂದರೆ ಈ ರಿಜಿಸ್ಟ್ರೇಷನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಆಗ ಮದುವೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳಿದಾಗ ಸುಬ್ಬು ಏನು ಮಾಡ್ತಾನೆ, ಹಾಗೆ ಶ್ರಾವಣಿ ಪರದಾಟ ನೋಡೋದಕ್ಕಂತೂ ನನಗದು ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಮತ್ತು ಸುಬ್ಬು ಆಟೋದಿಂದ ಇಳಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ 2 ಕಾರ್ ಬರುತ್ತೆ. ಒಂದು ಕಾರಿನಲ್ಲಿ ಲಲಿತಾ ದೇವಿಯವರು ಬರ್ತಾರೆ, ಇನ್ನೊಂದು ಕಾರಿನಲ್ಲಿ ವೀರು ಹಾಗೆ ಸದಾಶಿವ ಬರ್ತಾರೆ. ಇಬ್ಬರು ಕೂಡ ಎಲ್ಲ ಕಾರಿಂದ ಇಳಿತಾರೆ. ನಂತರ ಸುಬ್ಬು ಎಲ್ಲರಿಗೂ ನಮಸ್ಕಾರ ಅಮ್ಮ, ನಮಸ್ಕಾರ ಯಜಮಾನ್ರೆ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಿ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಳ್ತಾರೆ. ಆಗ ಲಲಿತಾದೇವಿ 100 ಕಾಲ ಹೀಗೇನೆ ಚೆನ್ನಾಗಿರಪ್ಪ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಈ ಕಡೆ ಸದಾಶಿವನಿಗೆ ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ ಸುಬ್ಬುನ ಮಾತಾಡ್ಸೋಕೆ, ಆದರೂ ಕೂಡ ಅಜ್ಜಿ ಇರ್ತಾರೆ ಅಂತ ಹೇಳಿ ಮಾತಾಡಿಸ್ತಾನೆ. ಈ ಕಡೆ ಶ್ರಾವಣಿಯನ್ನು ವೀರು ಚೆನ್ನಾಗಿದ್ದೀನಮ್ಮ ಅಂತ ಕೇಳ್ತಾರೆ. ಹಾಂ ಅಪ್ಪ, ನಾನು ಚೆನ್ನಾಗಿದ್ದೀನಿ ಅಂತ ಶ್ರಾವಣಿ ಹೇಳ್ತಾಳೆ. ನಂತರ ಸುಬ್ಬು ಎಲ್ಲಿ ಎಲ್ಲ ಸತ್ಯವನ್ನು ಹೇಳಿಬಿಡ್ತಾರೋ, ಹಾಗೆ ನನ್ನನ್ನು ಎಲ್ಲಿ ಸಿಗಾಕ್ಸ್ಬಿಡ್ತಾರಪ್ಪ, ಮತ್ತೆ ಎಲ್ಲಿ ಅವನನ್ನೇ ಮದುವೆ ಆಗಬೇಕಪ್ಪ ಅಂತ ಇತ್ತ ಶ್ರಾವಣಿ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ವಿಜಯಾಂಬಿಕಾ ಮೇಲಿಂದ ನೋಡಿಕೊಂಡು, ಹಾಂ ಬನ್ನಿ, ಇವತ್ತಂತೂ ನಿಮ್ಮ ವಿಷಯ ಬಯಲಾಗೋದಂತೂ ಗ್ಯಾರಂಟಿ. ಯಾರಿಂದ ಯಾವ ವಿಷಯಗಳನ್ನು ಮುಚ್ಚಿಟ್ಟಿದ್ರೋ ಇವತ್ತು ಬಯಲಾಗುತ್ತೆ ಅಂತ ವಿಜಯಾಂಬಿಕಾ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಸುಬ್ರಹ್ಮಣ್ಯ, ನಾನು ಎಲ್ಲ ಸತ್ಯವನ್ನು ಹೇಳ್ತೀನಿ ಅಂತ ಕಣ್ಸನ್ನೆಯಲ್ಲಿ ಶ್ರಾವಣಿಗೆ ಹೇಳ್ತಾರೆ. ಆಗ ಶ್ರಾವಣಿ, ದಯವಿಟ್ಟು ಸುಮ್ಮನಿರು ಅಂತ ಹೇಳಿ ಅವರು ಕೂಡ ಕಣ್ಸನ್ನೆಯನ್ನು ಮಾಡ್ತಾರೆ. ಆದರೆ ಸುಬ್ರಹ್ಮಣ್ಯ ಮಾತ್ರ ಮಾತನ್ನು ಕೇಳೋದಕ್ಕೆ ತಯಾರೇ ಇರೋದಿಲ್ಲ. ಇತ್ತ ಲಲಿತಾದೇವಿ, ಏನು ಯೋಚನೆ ಮಾಡಿಸಿದ್ಯಮ್ಮ ಶ್ರಾವಣಿ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಅಜ್ಜಿ ಅದು ಏನೂ ಇಲ್ಲ ಅಜ್ಜಿ ಅಂತ ಯೋಚನೆಯನ್ನು ಮಾಡಿಕೊಂಡು ಹೇಳ್ತಾರೆ. ಇತ್ತ ಸುಬ್ಬು ವೀರುಗೆ, ಯಜಮಾನ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ವೀರು, ಏನು ಹೇಳು ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು, ಅದು ಇದರ ಬಗ್ಗೆ ಒಳಗಡೆ ಮಾತಾಡ್ಬೋದು ಅಲ್ವಾ ಅಂತ ಸುಬ್ಬು ಹೇಳಿದಾಗ, ಸರಿ ಆಯಿತು ನಡಿಯಪ್ಪ, ಒಳಗಡೆ ಮಾತಾಡೋಣ ಅಂತ ಎಲ್ಲರೂ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸುಬ್ಬು ಎಲ್ಲ ಸತ್ಯವನ್ನು ಹೇಳ್ತಾರ, ಹಾಗೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರ ಮದುವೆ ವಿಷಯ ಬಯಲಾಗುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.